ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಕ್ಲಾಸ್. ಕಳೆದ ಪೀರಿಯಡ್ನಲ್ಲಿ ನಾವು ದ್ವಿತೀಯ ಅಧ್ಯಾಯವನ್ನು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ರಾಜ್ಯದ ಅರ್ಥ, ರಾಜ್ಯದ ಮೂಲಪದ, ರಾಜ್ಯದ ಸ್ವರೂಪ, ರಾಜ್ಯದ ಮೂಲಾಂಶಗಳು ಇವುಗಳನ್ನು ಅಧ್ಯಯನ ಮಾಡಿದ್ವಿ. ಇವತ್ತು ರಾಜ್ಯ ಮತ್ತು ಪ್ರಮುಖವಾದಂಥ ರಾಜಕೀಯ ಅಂಶಗಳು ಅಂದರೆ ಸಮಾಜ ಮತ್ತು ಸಂಘ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಅಧ್ಯಯನವನ್ನು ಮಾಡೋಣ. ಎಸ್ಪೆಷಲಿ ರಾಜ್ಯ ಮತ್ತು ಸಮಾಜ, ರಾಜ್ಯ ಮತ್ತು ಸಂಘ ಸಂಸ್ಥೆಗಳ ನಡುವಿನ ವ್ಯತ್ಯಾಸದ ಬಗ್ಗೆ ಅಧ್ಯಯನ ಮಾಡೋಣ. ರೈಟ್ ಮಕ್ಕಳ? ಡಿಯರ್ ಚಿಲ್ಡ್ರನ್, in the previous period we have started the second chapter, that is the state and its elements. In this chapter we have already completed and studied the meaning of state, the root word of state, the nature of state, and the elements of state. Today we will study about the important aspects regarding state, that are the society and organizations, and mainly we will study the difference between state and society, state and organizations. Okay ಮಕ್ಕಳ? ರೈಟ್. ರಾಜ್ಯ, ಸಮಾಜ, ರಾಜ್ಯ ಸಂಘ ಸಂಸ್ಥೆಗಳ ನಡುವಿನ ವ್ಯತ್ಯಾಸ, ದಿ ಡಿಫರೆನ್ಸ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಸೊಸೈಟಿ, ಸ್ಟೇಟ್ ಆ್ಯಂಡ್ ಆರ್ಗನೈಸೇಷನ್ಸ್. ಡಿಯರ್ ಚಿಲ್ಡ್ರನ್, ಬಿಫೋರ್ ಗೋಯಿಂಗ್ ಟು ದಿಸ್ ಡಿಸ್ಕಷನ್ we have to understand the meaning of these aspects. What is state? What is organization? What is institution? ಸಮಾಜವೆಂದರೇನು, ಸಂಘವೆಂದರೇನು, ಸಂಸ್ಥೆ ಎಂದರೇನು? ಏನು ಮೂರು ಒಂದನೋ? ನೋ ಮಕ್ಕಳು. ಸಮಾಜ ಎಂದರೆ ಜನರ ಗುಂಪು. ಯಾವ ಜನರ ಗುಂಪು? ವಿವಿಧ ಪ್ರಕಾರದ ಜನರ ಗುಂಪು. ವಿವಿಧ ಪ್ರಕಾರದ ಅಂದರೆ ವಿವಿಧ ಧರ್ಮ, ವಿವಿಧ ಭಾಷೆ, ವಿವಿಧ ಸಂಸ್ಕೃತಿ, ವಿವಿಧ ಸಂಪ್ರದಾಯಗಳ ಜನರ ಗುಂಪನ್ನು ಸಮಾಜ ಎಂದು ಕರೆಯುತ್ತೇವೆ. ವಾಟ್ ಈಸ್ ಸೊಸೈಟಿ? ಸೊಸೈಟಿ ಈಸ್ ದಿ ಗ್ರೂಪ್ ಆಫ್ ಪೀಪಲ್ ಆಫ್ ವೇರಿಯಸ್ ಟೈಪ್ಸ್. ವಿವಿಧ ಪ್ರಕಾರಗಳ ಜನರ ಗುಂಪನ್ನು ಸಮಾಜ ಎಂದು ಕರೆಯುತ್ತೇವೆ. ದಟ್ ಮೇ ಬಿ ಡಾಕ್ಟರ್ಸ್, ಇಂಜಿನಿಯರ್ಸ್, ಟೀಚರ್ಸ್, ಫಾರ್ಮರ್ಸ್, ಲೇಬರರ್ಸ್, ವುಮೆನ್ ಗ್ರೂಪ್ಸ್, ಎಂಪ್ಲಾಯೀಸ್ ಗ್ರೂಪ್ಸ್, ಹಲವಾರು. ಇವೆಲ್ಲವನ್ನು ಸೇರಿಸಿ ನಾವೇನಂತ ಕರಿತೇವೆ? ಸಮಾಜ ಎಂದು ಕರೆಯುತ್ತೇವೆ. ಹಂಗಾರೆ ಟೋಟಲಿ ಮಕ್ಕಳ, ವಿವಿಧ ರೀತಿಯ ಜನರ ಗುಂಪನ್ನು ಏನೆಂದು ಕರೆಯಲಾಗುತ್ತದೆ? ಸಮಾಜ. ಈ ಜಗತ್ತೇನಿದು? ಈ ಜಗತ್ತು ಒಂದು ರಾಜ್ಯ ಅಲ್ಲ, ಈ ಜಗತ್ತು ಒಂದು ದೇಶ ಅಲ್ಲ, ಬಟ್ ಈ ಜಗತ್ತು ಒಂದು ಸಮಾಜ. ವಿವಿಧ ಬಣ್ಣದ, ವಿವಿಧ ಸಂಸ್ಕೃತಿಯ, ವಿವಿಧ ಭಾಷೆಯ, ವಿವಿಧ ಸಂಪ್ರದಾಯದ ಜನ ಇದ್ದಾರೆ ಇಲ್ಲಿ. ಸೊ ಹಂಗಾರೆ ವಿವಿಧ ಸಂಪ್ರದಾಯ, ವಿವಿಧ ಜಾತಿ, ವಿವಿಧ ಧರ್ಮ, ವಿವಿಧ ಬಣ್ಣದ ಜನಸಮುದಾಯವನ್ನು ಏನೆಂದು ಕರೆಯುತ್ತೇವೆ? ಸಮಾಜ. ವೆರಿ ಸಿಂಪಲ್. ವಾಟ್ ಈಸ್ ಸೊಸೈಟಿ? ಸೊಸೈಟಿ ಈಸ್ ನಥಿಂಗ್ ಬಟ್ ದಿ ಗ್ರೂಪ್ ಆಫ್ ಪೀಪಲ್ ಆಫ್ ವೇರಿಯಸ್ ಟೈಪ್ಸ್. ವಿವಿಧ ಪ್ರಕಾರದ ಜನರ ಗುಂಪನ್ನು ಸಮಾಜ ಎನ್ನುತ್ತೇವೆ. ಸಿಂಪಲ್. ಓಕೆ ಮಕ್ಕಳ? ರೈಟ್. ಸಂಘ ಸಂಸ್ಥೆಗಳು. ಸಂಘ ಸಂಸ್ಥೆ ಎರಡು ಒಂದನೋ ಬೇರೆ ಬೇರೆನೋ? ಬೇರೆ ಮಕ್ಕಳ. ಸಂಘ ಅಂದರೆ ಬೇರೆ, ಸಂಸ್ಥೆ ಅಂದರೆ ಬೇರೆ. ದೇರ್ ಈಸ್ ಸ್ಲೈಟ್ ಡಿಫ್ರೆನ್ಸ್ ಬಿಟ್ವೀನ್ ಆರ್ಗನೈಸೇಷನ್ ಆ್ಯಂಡ್ ಇನ್ಸ್ಟಿಟ್ಯೂಷನ್. ಸಂಘ ಮತ್ತು ಸಂಸ್ಥೆಯ ನಡುವೆ ವ್ಯತ್ಯಾಸವಿದೆ, ಸಣ್ಣ ವ್ಯತ್ಯಾಸವಿದೆ. ಸಂಘ ಅಂದ್ರೂ ಸಹ ಜನರ ಗುಂಪು. ಪರ್ಟಿಕ್ಯುಲರ್ ಆದಂಥ ಉದ್ದೇಶವನ್ನು ಹೊಂದಿದ ಜನರ ಗುಂಪನ್ನು ಸಂಘ ಎನ್ನುವರು. ಆದರೆ ಈ ಸಂಘವು ಸಂಘಟಿತವಾಗಿರುತ್ತದೆ. ಹೇಗೆ ಸಂಘಟಿತವಾಗಿರುತ್ತದೆ?
ರಾಜ್ಯವು ಒಂದು ಸಂಘ. ಸ್ಟೇಟ್ ಈಸ್ ಆ್ಯನ್ ಆರ್ಗನೈಸೇಷನ್. ಸಂಘಟಿತ ಅಂದ್ರೇನು? ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿ ಇದ್ದಾನೆ, ರಾಜ್ಯಕ್ಕೆ ಒಂದು ಸಂವಿಧಾನವಿದೆ, ರಾಜ್ಯಕ್ಕೆ ಒಂದು ಮಂತ್ರಿಮಂಡಲವಿದೆ, ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲನಿದ್ದಾನೆ, ರಾಜ್ಯಕ್ಕೆ ಇಂತಿಷ್ಟು ಅಧಿಕಾರಿಗಳಿದ್ದಾರೆ, ರಾಜ್ಯಕ್ಕೆ ಶಾಸಕಾಂಗವಿದೆ. ಸೊ ರಾಜ್ಯ ಏನು? ಸಂಘ. ದೆನ್ ವಾಟ್ ಈಸ್ ಆರ್ಗನೈಸೇಷನ್? ಆರ್ಗನೈಸೇಷನ್ ಅಂದ್ರೂ ಮಕ್ಕಳ ಸಂಘ ಅಂದ್ರೂ ಸಹ ಜನರ ಗುಂಪೇ, ಬಟ್ ಇಟ್ ಈಸ್ ಹ್ಯಾವಿಂಗ್ ಡೆಫಿನೆಟ್ ಏಮ್ ಆ್ಯಂಡ್ ಡೆಫಿನೆಟ್ ಪರ್ಪಸ್ ಆ್ಯಂಡ್ ಇಟ್ ಈಸ್ ಆರ್ಗನೈಸ್ಡ್. ಟಾಟಾ ಮಾರ್ಕೋಪೋಲೋ ಕಂಪ್ನಿ ಅದ ಮಕ್ಕಳ, ಇಲ್ಲೇ ಬೇಲೂರು ಒಳಗದ. ಹೌದು, ಟಾಟಾ ಮಾರ್ಕೋಪೋಲೋ ಈಸ್ ಆ್ಯನ್ ಆರ್ಗನೈಸೇಷನ್. ಭಾರತ ಚುನಾವಣಾ ಆಯೋಗ ಇದು ಒಂದು ಸಂಘ. ಅದಕ್ಕೆ 3 ಆಯುಕ್ತರಿದ್ದಾರೆ, ಆಯುಕ್ತರು ಅದನ್ನು ನಡೆಸುತ್ತಾರೆ, ರಾಷ್ಟ್ರಪತಿ ಆಯುಕ್ತರನ್ನು ನೇಮಕ ಮಾಡುತ್ತಾರೆ, ಚುನಾವಣಾ ಆಯೋಗ ಸಂವಿಧಾನದ ಮೂಲಕ ಕಾರ್ಯ ಮಾಡುತ್ತದೆ. ಸೊ ಇದೇನು? ಸೊ ಅಕಾರ್ಡಿಂಗ್ ಆಗಿ ಇದ್ದಂಥ ಒಂದು ಜನರ ಗುಂಪನ್ನು ಅಥವಾ ಅಧಿಕಾರಿಗಳ ಗುಂಪನ್ನು ಅಥವಾ ಮೇಧಾವಿಗಳ ಗುಂಪನ್ನು ಏನೆಂದು ಕರೆಯುತ್ತೇವೆ? ಸಂಘ. ಈಗ ನಾಳೆ ತಾವು ಒಂದು ಯುವಕ ಮಂಡಳವನ್ನು ಕಟ್ಟಿದ್ರಿ, ಅದಕ್ಕೊಬ್ಬ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ, ಇದನ್ನೆಲ್ಲ ನೀವು ಅಕಾರ್ಡಿಂಗ್ ಆಗಿ ಮಾಡಿಕೊಂಡ್ರಪ್ಪ ಅಂದರೆ ಅದು ಸಂಘವಾಗುತ್ತದೆ. ಅರ್ಥ ಆಯ್ತು ಮಕ್ಕಳ? ಸಂಘವೆಂದರೆ ಇದು ಸಂಘಟಿತವಾದ ಜನರ ಗುಂಪು. ರಾಜ್ಯವೆಂದರೇನು? ರಾಜಕೀಯವಾಗಿ ಸುಸಂಘಟಿತವಾದ ಜನರ ಗುಂಪು. ಅರ್ಥ ಆಯಿತು? ಸೊ ಸಂಘ ಸುಸಂಘಟಿತವಾಗಿರುತ್ತದೆ. ಸಂಸ್ಥೆ ಎಂದರೆ ಇದೂ ಸಹ ಜನರ ಗುಂಪು. ಇಲ್ಲಿಯೂ ಉದ್ದೇಶಗಳಿರ್ತವೆ, ಬಟ್ ಇಟ್ ಮೇ ಬಿ ಆರ್ಗನೈಸ್ಡ್, ಮೇ ನಾಟ್ ಬಿ. ಸಂಘಟಿತವಾಗಿರಬಹುದು, ಸಂಘಟಿತ ಆಗಿರಲಿಕ್ಕಿಲ್ಲ. ಸಂಘಟನೆಯನ್ನು ಸಂಘಟಿತವಾದಂಥ ಅಂಶವನ್ನು ಯಾವಾಗ ಬೇಕಾದರೂ ಅವರು ಸೇರಿಸ್ಕೋಬೋದು. ಅದರಾಗ ಅಧ್ಯಕ್ಷ ಇರ್ಬೋದು, ಅಧ್ಯಕ್ಷ ಇರಲಿಕ್ಕಿಲ್ಲ. ಯಾವುದಕ್ಕೆ? ಸಂಸ್ಥೆಗೆ. ಉದ್ದೇಶಗಳ ಏನು? ಉದ್ದೇಶಿತ ಕೆಲಸಗಳು ಇರ್ಬೋದು, ಇರಲಿಕ್ಕಿಲ್ಲ. ಬಟ್ ಸಂಘಕ್ಕೆ ಹಂಗಲ್ಲ. ಸಂಘಕ್ಕೆ ಉದ್ದೇಶಿತ ಕೆಲಸಗಳಿರುತ್ತವೆ, ಒಬ್ಬ ಮುಖ್ಯಸ್ಥನಿರುತ್ತಾನೆ, ಇಂತಿಂಥವರು ಇಂತಿಂಥ ಕೆಲಸಗಳನ್ನು ಮಾಡಬೇಕಾಗಿರುತ್ತದೆ. ರೈಟ್ ಮಕ್ಕಳ? ಸೊ ಹಂಗಾರೆ ಸಮಾಜವೆಂದರೆ ವಿವಿಧ ಸಮುದಾಯದ ಜನರ ಗುಂಪು. ಸೊಸೈಟಿ ಈಸ್ ದಿ ಗ್ರೂಪ್ ಆಫ್ ವೇರಿಯಸ್ ಪೀಪಲ್ ಆಫ್ ವೇರಿಯಸ್ ಕಮ್ಯುನಿಟೀಸ್. ಸಂಘ ಅಂದರೆ ಇಟ್ಸ್ ಆಲ್ಸೋ ಎ ಗ್ರೂಪ್ ಆಫ್ ಪೀಪಲ್, ಬಟ್ ಇಟ್ ಈಸ್ ಆರ್ಗನೈಸ್ಡ್, ಸಂಘಟಿತವಾಗಿರುತ್ತದೆ. ಇನ್ಸ್ಟಿಟ್ಯೂಷನ್ ಅಂದರೆ, ಸಂಸ್ಥೆ ಅಂದರೆ ಇದೂ ಸಹ ಜನರ ಗುಂಪು. ಇದು ಸಂಘಟಿತ ಆಗಿರಬಹುದು, ಆಗಿರಲಿಕ್ಕಿಲ್ಲ. ಅರ್ಧ ಆಗಿರಬಹುದು ಸಂಘಟಿತ, ಅರ್ಧ ಆಗಿರಲಿಕ್ಕಿಲ್ಲ. ಅರ್ಥ ಆಯ್ತು ಮಗಳ? ಓಕೆ, ರೈಟ್. ವಿಲ್ ಸಿ ದಿ ಡಿಫ್ರೆನ್ಸ್ ಬಿಟ್ವೀನ್ ರಾಜ್ಯ ಮತ್ತು ಸಮಾಜ. ಅರ್ಥ ಆಯಿತು? ಈಗ ವ್ಯತ್ಯಾಸವನ್ನು ನೋಡೋಣ. ರಾಜ್ಯ ಮತ್ತು ಸಮಾಜ. ನಂಬರ್ 1, ಸಮಾಜ ಮೊದಲು. ಮಗಳ, ನಾವು ಯಾರಾದರೂ ಹೇಳ್ಬೋದು ಮಾನವ ಹೇಗೆ ಹುಟ್ಟಿದ? ನೋ, ಮಾನವ ಹೇಗೆ ಹುಟ್ಟಿದ ಅಂತ ಹೇಳಲಿಕ್ಕೆ ನಮ್ಮಲ್ಲಿ ಯಾರ ಕಡೆನೂ ಉತ್ತರ ಇಲ್ಲ. ದೇವರು ಮಾನವನನ್ನು ಸೃಷ್ಟಿ ಮಾಡಿದ್ದಾನೆ, ದೇವರಿಂದ ಮಾನವನು ಜನಿಸಿದ್ದಾನೆ. ಮಾನವ ದೇವರ ಸೃಷ್ಟಿ. ಮ್ಯಾನ್ ಈಸ್ ದಿ ಪೋರ್ಟ್ರೇಯಲ್ ಆಫ್ ದಿ ಗಾಡ್, ಗ್ರೇಟ್ ಗಾಡ್. ಸೊ ಮಾನವ ಒಬ್ಬ ಇದ್ದ, ಇಬ್ಬರಾದರು, 4 ಜನ ಆದರು, ಕುಟುಂಬ ಆಯಿತು, ಸಮುದಾಯ ಆಯಿತು, ಹಳ್ಳಿ ಆಯಿತು, ಪ್ರದೇಶ ಆಯಿತು, ರಾಜ್ಯ ಆಯಿತು, ದೇಶ ಬೆಳ್ಕೋತಾ ಬಂತು. ಸೊ ಹಂಗಾರೆ ಮೊದಲು ಹುಟ್ಟಿದ್ದು ಯಾರು? ಸಮಾಜ. ಸೊಸೈಟಿ ಈಸ್ ಪ್ರಯರ್ ಟು ಸ್ಟೇಟ್. ಆಮೇಲೆ ನಾವು ಜನಸಂಖ್ಯೆ ಬೆಳೆದಂತೆ ನಮ್ಮ ಅವಶ್ಯಕತೆಗಳು ಹೆಚ್ಚಾದಂತೆ ಏನನ್ನು ಕಟ್ಟಿದೆವು? ರಾಜ್ಯವನ್ನು ಕಟ್ಟಿದೆವು. ಸೊ ಹಂಗಾರೆ ದಿ ಫಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಸೊಸೈಟಿ ಈಸ್ ಪ್ರಯರ್ ಟು ಸ್ಟೇಟ್. ಯಾವುದು ಮೊದಲು ಹುಟ್ಟಿದೆ? ಸಮಾಜವು ಮೊದಲು ಹುಟ್ಟಿದೆ, ರಾಜ್ಯಕ್ಕಿಂತ ಮೊದಲು ಹುಟ್ಟಿದೆ. ಓಕೆ ಮಗಳ? ರೈಟ್. ಸಮಾಜ ದೊಡ್ಡದು, ಸೊಸೈಟಿ ಈಸ್ ಬಿಗರ್ ದ್ಯಾನ್ ಸ್ಟೇಟ್. ಇಡೀ ಜಗತ್ತನ್ನೇ ನಾವು ಸಮಾಜ ಅಂತ ಕರಿಬೋದು. ಜಗತ್ತಿನೊಳಗೇನೆ ಅಪ್ರಾಕ್ಸಿಮೇಟ್ಲಿ 200-203 ದೇಶಗಳವ. ಈ ಎಲ್ಲ ದೇಶಗಳ ಜನರನ್ನು ನಾವು ಸಮಾಜ ಅಂತ ಕರಿಬೋದು.
ಬಟ್ ರಾಜ್ಯ ಎಲ್ಲವನ್ನ ನಾವು ರಾಜ್ಯ ಅಂತ ಕರೀಲಿಕ್ಕೆ ಬರುವುದಿಲ್ಲ. ಇಂತಿಂಥ ಪ್ರದೇಶಗಳನ್ನು ಮಾತ್ರ ನಾವು ರಾಜ್ಯವೆಂದು ಕರೆಯಲು ಬರುತ್ತದೆ. ಸೊ ಹಂಗಾರೆ ಎರಡನೇದೇನು, ಸಮಾಜವು ಇಡೀ ಜಗತ್ತನ್ನು ಆವರಿಸಿಕೊಂಡಿದೆ, ರಾಜ್ಯ ಲಿಮಿಟೆಡ್ ಆಗದ. ಅರ್ಥ ಆಯ್ತು ಮಕ್ಕಳ? ರೈಟ್. ನಿರ್ದಿಷ್ಟ ಭೂಮಿ ಇಲ್ಲ. ಸೊಸೈಟಿ ಈಸ್ ನಾಟ್ ಹ್ಯಾವಿಂಗ್ ಡೆಫಿನೆಟ್ ಟೆರಿಟರಿ ವೆರಾಸ್ ದಿ ಸ್ಟೇಟ್ ಈಸ್ ಹ್ಯಾವಿಂಗ್ ಡೆಫಿನೆಟ್ ಟೆರಿಟರಿ. ಸಮಾಜಕ್ಕೆ ನಿರ್ದಿಷ್ಟ ಇಲ್ಲೇ ಇರುತ್ತದೆ, ಇಲ್ಲಿ ಇರುತ್ತದೆ, ಎಲ್ಲ ಕಡೆನೂ ಅದ, ಎಲ್ಲಿ ಬೇಕಾದರೂ ಇರ್ತದೆ. ಬಟ್ ರಾಜ್ಯ ನಿರ್ದಿಷ್ಟವಾದಂಥ ಭಾರತ ಅಪ್ರಾಕ್ಸಿಮೇಟ್ಲಿ 32 ಲಕ್ಷ ಚದರ ಸ್ಕ್ವೇರ್ ಕಿಲೋಮೀಟರ್ ಇದೆ. 32 ಲ್ಯಾಕ್ ಸ್ಕ್ವೇರ್ ಕಿಲೋಮೀಟರ್ಸ್ ಅದ ಇಂಡಿಯಾ ಅಪ್ರಾಕ್ಸಿಮೇಟ್ಲಿ, ನಿರ್ದಿಷ್ಟವಾಗದ. ಬಟ್ ಸಮಾಜವನ್ನು ನಾವು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಬರುವುದಿಲ್ಲ ಮಕ್ಕಳು. ಓಕೆ, ಹಂಗಾರೆ ಸಮಾಜವು ನಿರ್ದಿಷ್ಟ ಭೂಪ್ರದೇಶ ಹೊಂದಿಲ್ಲ, ರಾಜ್ಯ ನಿರ್ದಿಷ್ಟ ಭೂಪ್ರದೇಶವನ್ನು ಹೊಂದಿದೆ. ಓಕೆ, ರೈಟ್. ಸಮಾಜಕ್ಕೆ ಸಾರ್ವಭೌಮತ್ವ ಇಲ್ಲ. ದೇರ್ ಇಸ್ ನೋ ಸಾವರಿನ್ ಪವರ್ ಟು ದಿ ಸೊಸೈಟಿ ವೆರಾಸ್ ದಿ ಸ್ಟೇಟ್ ಈಸ್ ಕಂಪೌಂಡೆಡ್ ವಿತ್ ಸಾವರಿನ್ ಪವರ್. ಥ್ರೂ ಸಾವರಿನ್ ಪವರ್ ಸ್ಟೇಟ್ ಕಂಟ್ರೋಲ್ಸ್ ಎವ್ರಿ ಒನ್. ಸಮಾಜಕ್ಕೆ ಯಾವುದೇ ಸಾರ್ವಭೌಮಾಧಿಕಾರ ಇಲ್ಲ. ರಾಜ್ಯವು ಸಾರ್ವಭೌಮಾಧಿಕಾರವನ್ನು ಹೊಂದಿದ್ದು ಅದರ ಮೂಲಕ ಎಲ್ಲರನ್ನು ನಿಯಂತ್ರಿಸುತ್ತದೆ. ಓಕೆ ಮಕ್ಕಳ, ನೆಕ್ಸ್ಟ್. ಸಮಾಜ ಸಂಘಟಿತ ಅಲ್ಲ. ಸೊಸೈಟಿ ಈಸ್ ನಾಟ್ ಆರ್ಗನೈಸ್ಡ್ ವೆರಾಸ್ ಸ್ಟೇಟ್ ಈಸ್ ಆರ್ಗನೈಸ್ಡ್. ಸಮಾಜಕ್ಕೊಬ್ಬ ರಾಷ್ಟ್ರಪತಿ ಇಲ್ಲ, ಸಮಾಜಕ್ಕೊಬ್ಬ ಪ್ರಧಾನಮಂತ್ರಿ ಇಲ್ಲ, ಸಮಾಜಕ್ಕೊಂದು ಮಂತ್ರಿಮಂಡಳ ಇಲ್ಲ. ಬಟ್ ರಾಜ್ಯಕ್ಕಿದ್ದಾನೆ, ದೇಶಕ್ಕಿದ್ದಾನೆ, ಮುಖ್ಯಮಂತ್ರಿ ಇದ್ದಾನೆ, ಸಂವಿಧಾನ ಅದ. ಅರ್ಥ ಆಯ್ತು? ಸೊ ಸಮಾಜ ಸಂಘಟಿತ ಅಲ್ಲ. ಹೇಗೆ ಬೇಕಾದರೂ ಇರ್ಬೋದು ಅದು. ರಾಜ್ಯ ಹೇಗೆ ಬೇಕಾದರೂ ಇರಲಿಕ್ಕೆ ಬರೋದಿಲ್ಲ, ಸಂಘಟಿತವಾಗಿಯೇ ಇರಬೇಕು, ಸಂಘಟಿತವಾಗಿಯೇ ಇರುತ್ತದೆ. ರೈಟ್ ಮಕ್ಕಳ? ಓಕೆ. ಸಮಾಜ ತಾನೇ ಬೆಳೆದಿದೆ. ಇದನ್ನು ನಾವು ನಿರ್ಮಾಣ ಮಾಡಿಲ್ಲ. ನಾನು ಹೇಳಿದೆ ಈಗಾಗಲೇ, ಮನುಷ್ಯನು ಹೇಗೆ ಜನಿಸಿದನು ಗೊತ್ತಿಲ್ಲ, ದೇವರಿಗೆ ಗೊತ್ತು. ಸೊ ಮನುಷ್ಯ ಇದ್ದದ್ದು ಬೆಳ್ಕೋತ ಇಲ್ಲಿಗೆ ಬಂದು ನಿಂತದ. ಸೊ ಸಮಾಜ ಬೆಳ್ಕೋತ ಬಂದದ್ದು. ಗೊತ್ತಾಯ್ತು ಮಕ್ಕಳ? ವಿವಿಧ ರೀತಿಯ, ವಿವಿಧ ಧರ್ಮದ, ವಿವಿಧ ಭಾಷೆಯ, ವಿವಿಧ ಸಂಪ್ರದಾಯದ ಜನಸಮುದಾಯ ಬೆಳ್ಕೋತ ಬಂದದ. ಅದೇ ಸಮಾಜ ಆಗ್ಯದ. ಬಟ್ ರಾಜ್ಯವನ್ನು ನಾವು ನಿರ್ಮಾಣ ಮಾಡೇವಿ. ರಾಜ್ಯ ತಾನೇ ಅಸ್ತಿತ್ವಕ್ಕೆ ಬಂದಿಲ್ಲ. ರಾಜ್ಯವನ್ನು ನಾವು ಹೇಗೆ ನಿರ್ಮಾಣ ಮಾಡಿದ್ದೇವೆ? ಅದಕ್ಕೊಬ್ಬ ರಾಷ್ಟ್ರಪತಿಯನ್ನು ಮಾಡಿದ್ದೇವೆ, ಅದಕ್ಕೊಬ್ಬ ಪ್ರಧಾನಮಂತ್ರಿಯನ್ನು ಮಾಡಿದ್ದೇವೆ, ಅದಕ್ಕೊಬ್ಬ ಮುಖ್ಯಮಂತ್ರಿಯನ್ನು ಮಾಡಿದ್ದೇವೆ. ಸೊ ಸ್ಟೇಟ್ ಈಸ್ ಮ್ಯಾನ್ ಮೇಡ್, ಬಟ್ ದಿ ಸೊಸೈಟಿ ಈಸ್ ನಾಟ್ ಮ್ಯಾನ್ ಮೇಡ್. ಇಟ್ ಈಸ್ ನ್ಯಾಚುರಲ್. ತನ್ನಷ್ಟಕ್ಕೆ ತಾನೇ ಬೆಳೆದಿದೆ. ರಾಜ್ಯವನ್ನು ನಾವು ಕಟ್ಟಿದ್ದೇವೆ. ಅರ್ಥ ಆಯ್ತು ಮಕ್ಕಳ? ರೈಟ್. ಸೊ ಇವು 6 ಡಿಫರೆನ್ಸಸ್. ಓಕೆ, ಸಮಾಜವು ಮೊದಲು, ರಾಜ್ಯವು ನಂತರ. ಸಮಾಜ ದೊಡ್ಡದು, ರಾಜ್ಯ ಚಿಕ್ಕದು. ಸೊಸೈಟಿ ಈಸ್ ಬಿಗರ್ ದ್ಯಾನ್ ಸ್ಟೇಟ್. ನಿರ್ದಿಷ್ಟ ಭೂಮಿ ಇಲ್ಲ. ಸೊಸೈಟಿ ಈಸ್ ನಾಟ್ ಹ್ಯಾವಿಂಗ್ ಎ ಡೆಫಿನೆಟ್ ಟೆರಿಟರಿ. ಸಾರ್ವಭೌಮತ್ವ ಇಲ್ಲ. ರಾಜ್ಯವು ಸಾರ್ವಭೌಮತ್ವ ಹೊಂದಿದೆ, ಅದರ ಮೂಲಕವೇ ಎಲ್ಲರನ್ನು ನಿಯಂತ್ರಿಸುತ್ತದೆ. ಸಮಾಜ ಸಂಘಟಿತ ಅಲ್ಲ. ಸ್ಟೇಟ್ ಈಸ್ ನಾಟ್ ಆರ್ಗನೈಸ್ಡ್. ಸಮಾಜ ತಾನೇ ಬೆಳೆದಿದೆ. ಸ್ಟೇಟ್ ಈಸ್ ಸೆಲ್ಫ್ ಡೆವಲಪ್ಡ್. ಸ್ಟೇಟ್ ಹ್ಯಾಸ್ ಬೀನ್ ಡೆವಲಪ್ಡ್ ಇಟ್ ಸೆಲ್ಫ್. ರೈಟ್ ಮಕ್ಕಳ? ಓಕೆ, ಇಲ್ಲಿ ಬರ್ರಿ. ರಾಜ್ಯ ಮತ್ತು ಸಂಘ ಸಂಸ್ಥೆಗಳು, ಸ್ಟೇಟ್ ಆ್ಯಂಡ್ ಆರ್ಗನೈಸೇಷನ್ಸ್. ದಿ ಫಸ್ಟ್ ಡಿಫರೆನ್ಸ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಆರ್ಗನೈಸೇಷನ್ಸ್ ಈಸ್ ದಿ ಮೆಂಬರ್ಶಿಪ್ ಆಫ್ ಸ್ಟೇಟ್ ಈಸ್ ಕಂಪಲ್ಸರಿ. ರಾಜ್ಯದ ಸದಸ್ಯತ್ವ ಕಡ್ಡಾಯ. ಆ ರಾಜ್ಯದ ಎಲ್ಲ ಹಕ್ಕುಗಳನ್ನು ಅನುಭವಿಸಬೇಕೆಂದರೆ ಅಲ್ಲಿಯ ಸದಸ್ಯತ್ವ ಪಡೆಯಲೇಬೇಕು, ಕಡ್ಡಾಯ. ಆದರೆ ದಿ ಮೆಂಬರ್ಶಿಪ್ ಆಫ್ ಆರ್ಗನೈಸೇಷನ್ಸ್ ಈಸ್ ನಾಟ್ ಕಂಪಲ್ಸರಿ. ಇಟ್ ಈಸ್ ಆಪ್ಷನಲ್. ಬೇಕಾದ್ರೆ ತೊಗೊಳ್ರಿ, ಬೇಡಾರು ಬಿಡ್ರಿ. ಆದರೆ ರಾಜ್ಯದ ಹಾಗಲ್ಲ. ರಾಜ್ಯದ ಸದಸ್ಯತ್ವವು ಕಡ್ಡಾಯವಾಗಿದೆ. ರೈಟ್. ಸೆಕೆಂಡ್ ಒನ್, ರಾಜ್ಯ ಸಾರ್ವಭೌಮತ್ವ ಹೊಂದಿದೆ. ಸ್ಟೇಟ್ ಈಸ್ ಹ್ಯಾವಿಂಗ್ ಸಾವರಿನ್ ಪವರ್ ವೆರಾಸ್ ದಿ ಆರ್ಗನೈಸೇಷನ್ಸ್ ಆರ್ ನಾಟ್ ಹ್ಯಾವಿಂಗ್ ಸಾವರಿನ್ ಪವರ್. ಅರ್ಥ ಆಯ್ತು ಮಕ್ಕಳ? ಸಂಘ ಸಂಸ್ಥೆಗಳನ್ನು ರಾಜ್ಯವು ನಿಯಂತ್ರಣ ಮಾಡುತ್ತದೆ.
ರಾಜ್ಯವನ್ನು ಸಂಘ ಸಂಸ್ಥೆಗಳು ನಿಯಂತ್ರಣ ಮಾಡುವುದಿಲ್ಲ. ಯಾಕಂದರೆ ಸಾರ್ವಭೌಮತ್ವವನ್ನು ಯಾರು ಹೊಂದಿದ್ದಾರೆ? ರಾಜ್ಯ. ಸೊ ಎರಡನೇದೇನು ಮಕ್ಕಳ? ರಾಜ್ಯ ಸಾರ್ವಭೌಮತ್ವ ಹೊಂದಿದೆ. ನಂಬರ್ 3, ರಾಜ್ಯದ ಸದಸ್ಯತ್ವ ಒಂದೇ. ಸ್ಟೇಟ್ ಪ್ರೊವೈಡ್ಸ್ ಸಿಂಗಲ್ ಸಿಟಿಜನ್ಶಿಪ್. ಏಕಕಾಲಕ್ಕೆ 3 ರಾಜ್ಯಗಳ 4 ರಾಜ್ಯಗಳ ಸದಸ್ಯತ್ವವನ್ನು ತೊಗೊಳ್ಳಿಕ್ಕೆ ಬರೋದಿಲ್ಲ. ಆ್ಯಸ್ ವಿ ಟೇಕ್ ದಿ ರೇಷನ್ ಕಾರ್ಡ್. ರೇಷನ್ ಕಾರ್ಡನ್ನು ಹೆಂಗೆ ತೊಗೋತೇವಲ್ಲ ಹಾಗೆ, ಇಲೆಕ್ಷನ್ ವೋಟರ್ಸ್ ಐ ಡಿ ತೊಗೋತೇವಲ್ಲ ಹಾಗೆ. ರೇಷನ್ ಕಾರ್ಡದ್ದೇನು? ನಾನು ಬೆಂಗಳೂರಿನಿಂದ ಧಾರವಾಡಕ್ಕೆ ಬಂದಿದ್ದೇನೆ, ಧಾರವಾಡದಲ್ಲಿ ರೇಷನ್ ಕಾರ್ಡನ್ನು ಮಾಡಿಸುತ್ತೇನೆ ಅಂದ್ರೇನು? ಬೆಂಗಳೂರಿನಲ್ಲಿರುವಂಥ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿಸ್ಬೇಕು. ಆ ಕ್ಯಾನ್ಸಲ್ ಮಾಡಿಸಿದ ಲೆಟ್ರನ್ನು ತಂದು ಕೊಟ್ಟಾಗ ಧಾರವಾಡದಾಗ ರೇಷನ್ ಕಾರ್ಡನ್ನು ಕೊಡ್ತಾರೆ. ಧಾರವಾಡದಿಂದ ಬೆಂಗಳೂರಿಗೆ ಹೋಗಿದ್ದೇನೆ, ಬೆಂಗಳೂರಿನಲ್ಲಿ ಹೊಸ ರೇಷನ್ ಕಾರ್ಡ್ ಮಾಡಿಸುತ್ತೇನೆ ಅಂದರೆ ಬೆಂಗಳೂರಿನಲ್ಲಿ ರೇಷನ್ ಕಾರ್ಡ್ ಮಾಡಿಸೋಕ್ಕಿಂತ ಪೂರ್ವದಲ್ಲಿ ಧಾರವಾಡದಲ್ಲಿನ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿಸಬೇಕು. ಆ ಲೆಟ್ರನ್ನು ಒಯ್ದು ಅಲ್ಲಿ ಕೊಡಬೇಕು, ಆವಾಗ ಅಲ್ಲಿದ್ದು ಕೊಡ್ತಾರೆ ಅವರು. ಹಾಗೆ ಯಾವುದೇ ರಾಜ್ಯದ ಸದಸ್ಯತ್ವವನ್ನು ನೀವು ಹೊಂದಿದ್ರಪ್ಪ ಅಂದ್ರೆ ಇಲ್ಲಿ ಸದಸ್ಯತ್ವವನ್ನು ತೊಗೊಳ್ಬೇಕಪ್ಪ ಅಂದರೆ ಆ ರಾಜ್ಯದ ಸದಸ್ಯತ್ವವನ್ನು ಕ್ಯಾನ್ಸಲ್ ಮಾಡಿಸಬೇಕು, ಅದಕ್ಕೆ ರದ್ದಾಗುತ್ತದೆ. ಅರ್ಥ ಆಯಿತು? ಸೊ ಹಂಗಾರೆ ಮಗಳ ರಾಜ್ಯದ ಸದಸ್ಯತ್ವ ಒಂದೇ. ಸ್ಟೇಟ್ ಪ್ರೊವೈಡ್ಸ್ ಸಿಂಗಲ್ ಸಿಟಿಜನ್ಶಿಪ್ ವೆರಾಸ್ ದಿ ಆರ್ಗನೈಸೇಷನ್ಸ್ ಕುಡ್ ಪ್ರೊವೈಡ್ ವೇರಿಯಸ್ ಮೆಂಬರ್ಶಿಪ್ಸ್. ಸಾಕಷ್ಟು ಸದಸ್ಯತ್ವವನ್ನು ನಾವು ನಮಗೆ ಕೊಡುತ್ತವೆ, ತಗೋಬೋದು ನಾವು. ಅರ್ಥ ಆಯ್ತು ಮಗಳ? ರೈಟ್. ರಾಜ್ಯ ಖಾಯಮ್ಮಾದುದು. ಸ್ಟೇಟ್ ಈಸ್ ಪರ್ಮನೆಂಟ್ ವೆರಾಸ್ ಆರ್ಗನೈಸೇಷನ್ಸ್ ಆರ್ ನಾಟ್ ಪರ್ಮನೆಂಟ್, ಟೆಂಟೇಟಿವ್. ಇವತ್ತು ಬರ್ಬೋದು, ಇನ್ನು 10 ವರ್ಷ ಇರ್ಬೋದು, 10 ವರ್ಷ ಆದಮೇಲೆ ಮುಚ್ಬೋದು. ಬಟ್ ರಾಜ್ಯ ಹಂಗಲ್ಲ, ಸಾವಿರಾರು ವರ್ಷಗಳಿಂದ ಇದೆ, ಕ್ರಿಸ್ತಪೂರ್ವದಿಂದಲೂ ಇದೆ, ಇನ್ನೂ ಸಾವಿರಾರು ವರ್ಷಗಳವರೆಗೆ ಇರುತ್ತದೆ. ಪರ್ಮನೆಂಟ್, ಖಾಯಮ್ಮದು, ಕಂಟಿನ್ಯೂಸ್ ಆಗಿರೋ. ಇಲ್ಲಿ ಬರ್ತದೆ ಕಂಟಿನ್ಯೂಸ್, ಹೇಳ್ತೇನೆ. ಖಾಯಮ್ಮಾಗಿ ಕೆಲಸವನ್ನು ಮಾಡುತ್ತದೆ. ಇವತ್ತು ಕೆಲಸ ಇಲ್ಲ, ನಾಳೆ ಕೆಲಸ ಇಲ್ಲ ಅಲ್ಲ, ಖಾಯಮ್ಮಾಗಿ ಕೆಲಸವನ್ನು ಮಾಡುತ್ತದೆ. ಯಾವುದೋ ರಾಜ್ಯ. ಸೊ ದಿ ಫಂಕ್ಷನ್ ಆಫ್ ಸ್ಟೇಟ್ ಈಸ್ ಪರ್ಮನೆಂಟ್. ಅರ್ಥ ಆಯಿತು? ವೆರಾಸ್ ದಿ ಫಂಕ್ಷನ್ಸ್ ಆಫ್ ಆರ್ಗನೈಸೇಷನ್ಸ್ ಆರ್ ಟೆಂಟೇಟಿವ್, ಲಿಮಿಟೆಡ್. ಓಕೆ, ರೈಟ್. ರಾಜ್ಯದ ಉದ್ದೇಶ ಹಲವು. ದಿ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಸ್ಟೇಟ್ ಆರ್ ವೇರಿಯಸ್, ಆ್ಯಂಪಲ್. ಬೇಕಾದಂಗೆ ಕೆಲಸ ಮಾಡ್ತದೆ, ಸಾಕಷ್ಟು. ಮಕ್ಕಳಿಗಾಗಿ ಮಾಡ್ತದೆ, ರೈತರಿಗಾಗಿ ಮಾಡ್ತದೆ, ಮಹಿಳೆಯರಿಗಾಗಿ ಮಾಡ್ತದೆ, ಬಡವರಿಗಾಗಿ ಮಾಡ್ತದೆ, ಕೃಷಿಕರಿಗಾಗಿ ಮಾಡ್ತದೆ, ರಸ್ತೆಯನ್ನು ನಿರ್ಮಾಣ ಮಾಡ್ತದೆ, ನಮಗೆ ನೀರನ್ನು ಕೊಡ್ತದೆ, ವಿದ್ಯುತ್ತನ್ನು ಕೊಡ್ತದೆ, ಸಾರಿಗೆಯನ್ನು ಕೊಡ್ತದೆ, ರಕ್ಷಣೆಯನ್ನು ಮಾಡ್ತದೆ, ದೇಶವನ್ನು ಕಾಯ್ತದೆ, ಕಳ್ಳರನ್ನು ಹಿಡಿತದೆ, ಶಾಂತಿ ಕದಡುವವರಿಗೆ ಶಿಕ್ಷೆ ಕೊಡುತ್ತದೆ. ರಾಜ್ಯ ಹಲವಾರು ಉದ್ದೇಶಗಳು, ಹಲವಾರು ಕೆಲಸಗಳು. ಬಟ್ ದಿ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಆರ್ಗನೈಸೇಷನ್ಸ್ ಆರ್ ಲಿಮಿಟೆಡ್. ವಿದ್ಯಾರ್ಥಿಗಳ ಸಂಘ ವಿದ್ಯಾರ್ಥಿಗಳಿಗಾಗಿ ಮಾತ್ರ ಕೆಲಸ ಮಾಡುತ್ತದೆ. ಕಾರ್ಮಿಕರ ಸಂಘ ಕಾರ್ಮಿಕರಿಗಾಗಿ ಮಾತ್ರ ಕೆಲಸ ಮಾಡುತ್ತದೆ. ಶಿಕ್ಷಕರ ಸಂಘ ಶಿಕ್ಷಕರ ಕೆಲಸಗಳನ್ನು ಮಾತ್ರ ಮಾಡುತ್ತದೆ. ಲಿಮಿಟೆಡ್. ಅರ್ಥ ಆಯ್ತು ಮಗಳ? ಸೊ ದಿ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಸ್ಟೇಟ್ ಆರ್ ವೇರಿಯಸ್ ವೆರಾಸ್ ದಿ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಆರ್ಗನೈಸೇಷನ್ಸ್ ಆರ್ ಲಿಮಿಟೆಡ್. ನಿರ್ದಿಷ್ಟ, ಇಷ್ಟ, ಸಂಕುಚಿತ. ರೈಟ್? ಓಕೆ ಮಗಳ. ರಾಜ್ಯ ನಿರಂತರವಾದುದು. ಸ್ಟೇಟ್ ಈಸ್ ಸ್ಪಾಂಟೇನಿಯಸ್, ಸ್ಟೇಟ್ ಈಸ್ ಕಂಟಿನ್ಯೂಯಸ್, ಸ್ಟೇಟ್ ಈಸ್ ರೆಗ್ಯುಲರ್. ಹಿಂದೂ ಇತ್ತು, ಈಗೂ ಅದ, ಇನ್ನೂ ಸಾವಿರಾರು ವರ್ಷಗಳವರೆಗೆ ಹಂಗೆ ಹೋಗ್ತಾ ಇರ್ತದೆ. ಬಟ್ ದಿ ಆರ್ಗನೈಸೇಷನ್ಸ್ ಆರ್ ನಾಟ್ ಸ್ಪಾಂಟೇನಿಯಸ್, ನಾಟ್ ರೆಗ್ಯುಲರ್. ಬರ್ಬೋದು, ಹೋಗ್ಬೋದು, ಮತ್ತೆ ಬರ್ಬೋದು, ಮತ್ತೆ ಮುಚ್ಚಬೋದು. 6 ತಿಂಗಳಿರ್ಬೋದು, 6 ವರ್ಷ ಇರ್ಬೋದು, 60 ವರ್ಷ ಇರ್ಬೋದು. ರಾಜ್ಯ ಹಂಗಲ್ಲ. ರಾಜ್ಯಕ್ಕೆ ಇಂತಿಷ್ಟೇ ವರ್ಷ ಇದು ಇರುತ್ತದೆ. ಇಟ್ ಈಸ್ ಸ್ಪಾಂಟೇನಿಯಸ್. ಅರ್ಥ ಆಯ್ತು ಮಕ್ಕಳ? ಸೊ ದೀಸ್ ಆರ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಆರ್ಗನೈಸೇಷನ್ಸ್. ವೆರಿ ಸಿಂಪಲ್ ಅವ. ಮೊದಲು ಅರ್ಥವನ್ನು ಕರೆಕ್ಟಾಗಿ ತಿಳ್ಕೊಡ್ರಿ ಮಕ್ಕಳ. ಸಮಾಜ ಅಂದ್ರೇನು? ಜನರ ಗುಂಪು. ಯಾವ ಜನರು? ವಿವಿಧ ರೀತಿಯ ಜನರು. ಸಂಘ ಅಂದ್ರೇನು? ಜನರ ಗುಂಪು. ಹೇಗಿರುತ್ತದೆ? ಸಂಘಟಿತವಾಗಿರುತ್ತದೆ. ಏನನ್ನು ಹೊಂದಿರುತ್ತದೆ? ನಿರ್ದಿಷ್ಟ ಉದ್ದೇಶ ಹೊಂದಿರುತ್ತದೆ. ಸಂಸ್ಥೆ ಅಂದ್ರೇನು? ಜನರ ಗುಂಪು.
ಹೇಗಿರುತ್ತದೆ? ಸಂಘಟಿತವಾಗಿರಬಹುದು, ಆಗಿರಲಿಕ್ಕಿಲ್ಲ. ಇದು ಉದ್ದೇಶವನ್ನು ಹೊಂದಿರುತ್ತದೆ. ಸಮಾಜ ಅಂದರೂ ಜನರ ಗುಂಪೆ ಮಕ್ಕಳ, ಸಂಘ ಅಂದರೂ ಜನರ ಗುಂಪೆ, ಸಂಸ್ಥೆ ಅಂದರೂ ಜನರ ಗುಂಪೆ. ಬಟ್ ಸಮಾಜ ಅಂದರೆ ಎಲ್ಲ ಸಮುದಾಯ, ಎಲ್ಲ ಜನ. ಸಂಘ ಅಂದರೆ ಇಟ್ ರನ್ಸ್ ಥ್ರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ಇಟ್ಸ್ ಎಸ್ಟ್ಯಾಬ್ಲಿಷ್ಮೆಂಟ್ ಈಸ್ ಆನ್ ಅಕಾರ್ಡಿಂಗ್ ಸಿಸ್ಟಮ್. ಪದ್ಧತಿಯ ಪ್ರಕಾರ ಇರುತ್ತದೆ, ನೀತಿಯ ಪ್ರಕಾರ ಇರುತ್ತದೆ, ಸಂಘಟಿತವಾಗಿರುತ್ತದೆ. ಯಾವುದು? ಸಂಘ. ಸಂಸ್ಥೆ ಇದು ಒಂದು ಜನರ ಗುಂಪು. ಇಟ್ ಮೇ ಬಿ ಆರ್ಗನೈಸ್ಡ್, ಮೇ ನಾಟ್ ಬಿ. ಇದು ಉದ್ದೇಶಗಳನ್ನು ಹೊಂದಿರುತ್ತದೆ. ಈ ಅರ್ಥವನ್ನು ಕರೆಕ್ಟಾಗಿ ತಿಳ್ಕೊಳ್ರಿ. ಇದು ಬರೆಯೋದೇನು ದೊಡ್ಡಲ್ಲ. ರಾಜ್ಯದ ಒಂದು ಕರೆಕ್ಟಾಗಿ ತಲೆ ಇಟ್ಕೊಂಡ್ಬಿಡ್ರಿ. ರಾಜ್ಯವು ಖಾಯಮ್ಮು, ರಾಜ್ಯ ಸಾರ್ವಭೌಮತ್ವ ಹೊಂದಿದೆ, ರಾಜ್ಯ ನಿರಂತರವಾದುದು. ಇವನಷ್ಟು ಕರೆಕ್ಟಾಗಿ ಇಟ್ಕೊಂಡ್ರೆ ಮಾಡ್ಕೊಳ್ಳಿಕ್ಕೆ ಬರ್ತದೆ, ನೋ ಪ್ರಾಬ್ಲಮ್. ರೈಟ್ ಮಕ್ಕಳ? ಹಾಂ, ಇನ್ನು ನೆಕ್ಸ್ಟ್ ಪೀರಿಯಡ್ನೊಳಗೆ ಏನದ ನೆಕ್ಸ್ಟ್ ಟಾಪಿಕ್ನೊಂದಿಗೆ ಭೇಟಿಯಾಗೋಣ. ರೈಟ್? ಥ್ಯಾಂಕ್ ಯು.